ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ಇವತ್ತು ಒಂದು ವಿಶೇಷ ವಿಡಿಯೋವನ್ನ ತರುವಂತಹ ಸಂಭ್ರಮದಲ್ಲಿ ಇದ್ದೀವಿ. ಇದರಲ್ಲಿ ನಾವು ಮೊದಲು NEP 2020 ಗೆ ಸಂಬಂಧಿಸಿದ ಪ್ರಶ್ನೆಗಳು ಮತ್ತು ನಂತರ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ತಗೊಂಡು ಮುಂದೆ ಬರುವಂತ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗೋ ಹಾಗೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಬನ್ನಿ, ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇ ಭಾಗದಲ್ಲಿ ನಾವಿವತ್ತು NEP 2020 ಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ತಗೊಳ್ಳೋಣ. ಪ್ರತಿಯೊಬ್ಬರಿಗೂ ಸಮಾವಿಷ್ಟವಾದ ಮತ್ತು ಸಮನಾದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಹಾಗೂ ಜೀವನ ಪರ್ಯಂತ ಕಲಿಕೆಯ ಸದಾವಕಾಶಗಳನ್ನು ಖಾತರಿಯಾಗಿ ಒದಗಿಸಿಕೊಡುವ ಗುರಿ ಈಡೇರಿಕೆಯು ಈ ವರ್ಷದೊಳಗೆ ಈಡೇರಿಸುವ ಗುರಿ ಇದೆ. ಇವೆಲ್ಲವನ್ನು ಎಷ್ಟು ವರ್ಷಗಳ ಒಳಗೆ ಪೂರೈಸಬೇಕು ಅಂತ NEP 2020 ಹೇಳುತ್ತೆ. ಇದಕ್ಕೆ ಸರಿಯಾದ ಉತ್ತರ 2030. ಪ್ರತಿಯೊಬ್ಬರಿಗೂ ಸಮಾವಿಷ್ಟವಾದ ಮತ್ತು ಸಮನಾದ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕು, ಜೊತೆಗೆ ಜೀವನ ಪರ್ಯಂತ ಕಲಿಕೆಯ ಸದಾವಕಾಶ. ಇದನ್ನ ಖಾತ್ರಿ ಮಾಡೋದಿಕ್ಕೆ NEP ಹಾಕೊಂಡಿರುವಂತಹ ಡೆಡ್ ಲೈನ್ 2030. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. NETF ಎಂದರೇನು? ಇದು NEFT ಅಲ್ಲ, NETF ಎಂದರೇನು? ಉತ್ತರಗಳನ್ನ ನೋಡೋಣ. ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ, ನ್ಯಾಷನಲ್ ಎಜುಕೇಶನಲ್ ಅಂಡ್ ಟೀಚಿಂಗ್ ಫೋರಂ, ನ್ಯಾಷನಲ್ ಎಜುಕೇಶನಲ್ ಅಂಡ್ ಟೀಚಿಂಗ್ ಫೌಂಡೇಶನ್, ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೌಂಡೇಶನ್. ಇದಕ್ಕೆ ಸರಿಯಾದ ಉತ್ತರವನ್ನ ನಾವಿವಾಗ ಹುಡುಕಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ. NETF ಬಗ್ಗೆ ಸಾಕಷ್ಟು ವಿವರಗಳು ನಮಗೆ NEP 2020 ಡಾಕ್ಯುಮೆಂಟ್ ಅಲ್ಲಿ ಸಿಗುತ್ತೆ. ಒಂದಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನ ನಾವು ಅದನ್ನು ಓದೋದ್ರ ಮೂಲಕ ಮಾಡೋಣ. ಬನ್ನಿ, ಮುಂದಿನ ಪ್ರಶ್ನೆ. ಸಂಸ್ಕೃತ ವಿದ್ಯಾಭ್ಯಾಸದ ವಿಷಯದಲ್ಲಿ NEP 2020ಯು ಯಾವ ಹೇಳಿಕೆ ಸತ್ಯವಾಗಿದೆ? ಸಂಸ್ಕೃತ ವಿದ್ಯಾಭ್ಯಾಸ ಕೊಡಬೇಕು ಅಂತ NEP 2020 ತುಂಬಾ ಒತ್ತು ಕೊಡುತ್ತೆ. ಹಾಗಾದ್ರೆ ಈ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಯಾವ ರೂಪದಲ್ಲಿ ಕೊಡಬೇಕು ಅಂತ NEP 2020 ಪ್ಲಾನ್ ಮಾಡ್ತಾ ಇದೆ? ನೋಡೋಣ ಬನ್ನಿ. ಧ್ವನಿ ವಿಜ್ಞಾನ ಮತ್ತು ಉಚ್ಚಾರಣಾ ವಿಧಾನಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ, ಸರಳ ಮಾನಕ ಸಂಸ್ಕೃತ ಕೊಡುವುದರ ಮೂಲಕ, ಸಂಸ್ಕೃತವನ್ನ ಸಂಸ್ಕೃತದ ಮೂಲಕ ಕಲಿಸುವುದರ ಮೂಲಕ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಅಂದ್ರೆ ಸಂಸ್ಕೃತದ ಮೂಲಕ ಧ್ವನಿ ವಿಜ್ಞಾನ ಮತ್ತು ಉಚ್ಚಾರಣಾ ವಿಧಾನಗಳನ್ನ ಬಳಕೆ ಮಾಡಿಕೊಳ್ಳೋದು, ಮಕ್ಕಳಿಗೆ ಧ್ವನಿ ವಿಜ್ಞಾನದ ಬಗ್ಗೆ ಮತ್ತು ಉಚ್ಚಾರಣೆ ಬಗ್ಗೆ ಸಾಕಷ್ಟು ವಿವರಗಳನ್ನ ಕೊಡುವಂಥದ್ದು, ಸರಳ ಮಾನಕ ಸಂಸ್ಕೃತ ಅಂದ್ರೆ ಸಿಂಪಲ್ ಸ್ಟ್ಯಾಂಡರ್ಡ್ ಸಾಂಸ್ಕ್ರಿಟ್ SSS ಅನ್ನೋದು, ಇದು ಒಂದು ಸಂಸ್ಕೃತವನ್ನ ತರೋದಿಕ್ಕೆ ಮಾಡ್ತಾ ಇರುವಂತ ಒಂದು ಪ್ರಯತ್ನ. ಮತ್ತು ಸಂಸ್ಕೃತವನ್ನು ಸಂಸ್ಕೃತದ ಮೂಲಕ ಕಲಿಸುವುದು, ಸಾಂಸ್ಕ್ರಿಟ್ ಥ್ರೂ ಸಾಂಸ್ಕ್ರಿಟ್ ಅಂತ, ಇವೆಲ್ಲವನ್ನೂ ಒಳಗೊಂಡಂತೆ NEP 2020 ಬ್ರಾಡ್ ಆಗಿ ಪ್ಲಾನ್ ಮಾಡಿದೆ. ಸಂಸ್ಕೃತವನ್ನ ನಮ್ಮ ಶಾಲಾ ಮಟ್ಟದ ವಿದ್ಯಾಭ್ಯಾಸಕ್ಕೆ ಇನ್ಕ್ಲೂಡ್ ಮಾಡಬೇಕು ಅಂತ. ನೋಡೋಣ, ಇದು ಒಂದು ರೀತಿಯ ಒಳ್ಳೆಯ ಮೆಥಡ್ ಆಗಿದೆ. ಹಾಗಾದ್ರೂ ನಮ್ಮ ಮಕ್ಕಳ ಧ್ವನಿ ವಿಜ್ಞಾನದಲ್ಲಿ ಮತ್ತು ಉಚ್ಚಾರಣೆಯ ವಿಧಾನಗಳಲ್ಲಿ ಏನಾದರೂ ಸುಧಾರಣೆ ಬರೋ ಹಾಗಿದ್ರೆ ಅದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಬನ್ನಿ, ಮುಂದಿನ ಪ್ರಶ್ನೆ. NEP 2020 ಪ್ರಕಾರ ಪ್ರತಿ ಅಧ್ಯಾಪಕರು ತಮ್ಮ ನಿರಂತರ ವೃತ್ತಿಪರ ಅಭಿವೃದ್ಧಿಗಾಗಿ ವಾರ್ಷಿಕವಾಗಿ ಕನಿಷ್ಠ ಎಷ್ಟು ಗಂಟೆಗಳ ತರಬೇತಿ ಪಡೆಯಬೇಕಿದೆ? ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಅವರ್ಸ್ ದಟ್ ಎವ್ರಿ ಟೀಚರ್ ಶುಡ್ ಗೋ ಕಂಪಲ್ಸರಿ ಅಥವಾ ಕಂಟಿನ್ಯೂಯಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ per year? What is the minimum number of years? ಎಷ್ಟು? 20, 80, 30 ಮತ್ತು 50. ಇದಕ್ಕೆ ಸರಿಯಾದ ಉತ್ತರ 50 ಗಂಟೆಗಳು. ಟ್ರೈನಿಂಗ್ ಅನ್ನೋದು ಪ್ರತಿಯೊಬ್ಬ ಟೀಚರ್ಗೂ ಪ್ರತಿ ವರ್ಷವೂ ಬೇಕಾಗಿರುವಂತ ಎಫೆಕ್ಟಿವ್ ಆಗಿರುವಂತ ಒಂದು ಟೂಲ್ ಮತ್ತು ಟೆಕ್ನಿಕ್. ಈ ಟ್ರೈನಿಂಗ್ ಮೂಲಕ ಬದಲಾಗ್ತಾ ಇರುವಂತ ಪ್ರಪಂಚ ಮತ್ತು ಬದಲಾಗ್ತಾ ಇರುವಂತ ಕಾಂಟೆಂಟ್, ಇವೆಲ್ಲವನ್ನು ನಾವು ಒಳಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ನಿಂತ ನೀರಾಗ್ಬಿಡುವಂತಹ ಸಂದರ್ಭ ಇದ್ದೇ ಇದೆ.
ಆದ್ದರಿಂದ NEP 2020 ಏನ್ ಮಾಡ್ತಾ ಇದೆ, ಟ್ರೈನಿಂಗ್ ನ ಕಂಪಲ್ಸರಿ ಮತ್ತು ಮ್ಯಾಂಡೇಟರಿ ಮಾಡ್ತಾ ಇದೆ. ಮಿನಿಮಮ್ 50 hours ಆಫ್ ಟ್ರೈನಿಂಗ್ ಎವ್ರಿ ಟೀಚರ್ ಶುಡ್ ಅಂಡರ್ಗೋ. ಹಾಗಾಗಿ ನಿಜಕ್ಕೂ 2020 ಸಾಕಷ್ಟು ಭರವಸೆಗಳನ್ನ ಮೂಡಿಸ್ತಾ ಇದೆ ಈಗಲಿಂದಾನೆ. ಇದರಿಂದ ನಮ್ಮ ಭಾರತದ ಪದ್ಧತಿಯಲ್ಲಿ, ಶಿಕ್ಷಣದ ಪದ್ಧತಿಯಲ್ಲಿ ಮತ್ತು ಒಟ್ಟಾರೆಯಾಗಿ ಇಂಡಿಯಾ ಮೇಲೆ ಒಳ್ಳೆಯ ಪಾಸಿಟಿವ್ ಎಫೆಕ್ಟ್ ಆದ್ರೆ ಅಷ್ಟೇ ಸಾಕು. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. NEP 2020 ಪ್ರಕಾರ ಆಧುನಿಕ ಭಾರತ, ಅದರ ಯಶಸ್ಸು, ಅದು ಎದುರಿಸುತ್ತಿರುವ ಸವಾಲುಗಳು, ಪ್ರಾಚೀನ ಭಾರತ, ಇವುಗಳನ್ನು ಯಾವ ಹೆಸರಿನಡಿಯಲ್ಲಿ ನಡೆಸುವುದು? ಭಾರತದ ಬಗ್ಗೆ ತಿಳ್ಕೊಳ್ಳುವಂತ ವಿಚಾರಗಳು ಏನೇನೆಲ್ಲ ಇವೆ ಅವೆಲ್ಲವನ್ನ ಒಂದೇ ಸೂರಿನಡಿ, ಅಂಡರ್ ಒನ್ ಟೈಟಲ್ NEP 2020 ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಆ ಟೈಟಲ್ ಏನು? ಭಾರತ ಪ್ರಕಾಶಿಸುತ್ತಿದೆ, ಭಾರತ ಜ್ಞಾನ, ನಮ್ಮ ಭಾರತ ಹೆಮ್ಮೆ ಭಾರತ, ಭಾರತ ಇಂದು ನಾಳೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಜ್ಞಾನ, ಇಂಡಿಯಾ ನಾಲೆಡ್ಜ್. ಇದರಲ್ಲಿ ಭಾರತದ ಬಗ್ಗೆ, ಭಾರತದ ಸ್ವಾತಂತ್ರ್ಯದ ಬಗ್ಗೆ, ಭಾರತ ಎದುರಿಸಿದ ಸವಾಲುಗಳು, ಅದು ತೆಗೆದುಕೊಂಡ ನಿರ್ಧಾರಗಳು, ಪ್ರಾಚೀನ ಭಾರತದ ಇತಿಹಾಸ, ಇವೆಲ್ಲವನ್ನು ಒಟ್ಟಾರೆಯಾಗಿ ಒಂದೇ ಸೂರಿನಡಿ ಅಂಡರ್ ಒನ್ ಟೈಟಲ್ ಭಾರತ ಜ್ಞಾನ ಅನ್ನೋ ಟೈಟಲ್ ಅಡಿಯಲ್ಲಿ ಭಾರತದ ಬಗ್ಗೆ ನಮ್ಮ ಯುವ ಜನತೆಗೆ, ನಮ್ಮ ಶಾಲಾ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡೋದ್ರಲ್ಲಿದೆ. ಇದು ನಿಜಕ್ಕೂ ಒಳ್ಳೆಯ ಮೂಮೆಂಟ್. NEP 2020 ಪ್ರಸ್ತಾಪಿಸುವ ಶಿಕ್ಷಣದ ಬೋಧನಾ ಕ್ರಮ ಮತ್ತು ಪಠ್ಯಕ್ರಮ ವಿನ್ಯಾಸ. ಈಗಾಗಲೇ ನಮ್ಮಲ್ಲಿ ಒಂದು ಪಠ್ಯಕ್ರಮ ವಿನ್ಯಾಸ ಮತ್ತು ಬೋಧನಾ ಕ್ರಮ ಇದೆ. ಆದರೆ NEP 2020 ಪ್ರಸ್ತಾಪಿಸುವಂತಹ ಶಿಕ್ಷಣದ ಬೋಧನಾ ಕ್ರಮ ಮತ್ತು ಪಠ್ಯಕ್ರಮ ವಿನ್ಯಾಸ ಯಾವುದು? 2+3+2+3+2, 4+4+2+2, 5+3+3+4, 5+2+3+4. ಸರಿಯಾದ ಉತ್ತರ 5+3+3+4. ಅಂದ್ರೆ ಪ್ರಿ-KG, LKG, UKG 1, 2 ಒಂದು ಘಟ್ಟ, 3, 4, 5 LKG, 6, 7, 8 ಇನ್ನೊಂದು ಘಟ್ಟ, 9, 10, 11, 12 ಇನ್ನೊಂದು ಘಟ್ಟ. ಹಾಗಾಗಿ 4 ವಿವಿಧ ಘಟ್ಟಗಳಲ್ಲಿ ನಾವು NEP 2020ಯ ಪ್ರಕಾರ ಕ್ಲಾಸ್ ರೂಮ್ ತರಗತಿಗಳನ್ನ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ನಾವು ಎಲ್ಲರೂ ತಯಾರಿರ್ಬೇಕು, ಒಬ್ಬ ಟೀಚರ್ ಆಗಿ, ಒಬ್ಬ ಪೇರೆಂಟ್ ಆಗಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ತಗೊಳ್ಳೋಣ. ನಾನು ಈ ಮುಂದಿನ ಪ್ರಶ್ನೆಗಳನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತಗೋತಾ ಇದ್ದೀನಿ. ವೈದ್ಯರನ್ನು ಕಂಡೊಡನೆ ಮಗು ಅಳುವುದು, ಇದು ಈ ಸಿದ್ಧಾಂತಕ್ಕೆ ಉದಾಹರಣೆ. ಯಾವುದು ಇದು ಸಿದ್ಧಾಂತ? ವೈದ್ಯರನ್ನ ಕಂಡೊಡನೆ ಮಗು ಯಾಕೆ ಅಳಬೇಕು? ವೈದ್ಯರು ಇಂಜೆಕ್ಷನ್ ಇಟ್ಕೊಂಡ್ ಬಂದಿರ್ತಾರೆ, ಈಗಾಗಲೇ ವೈದ್ಯರು ಮಗುಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ಮಗು ಏನ್ ಮಾಡ್ತಾ ಇದೆ, ಇಂಜೆಕ್ಷನ್ ಕೊಡಬಹುದು ಅನ್ನೋ ಭಾವದಲ್ಲಿ ಭಯ ಪಡ್ತಾ ಇದೆ. ಇದನ್ನ ನಾವು ಯಾವ ರೀತಿಯ ಅನುಬಂಧ ಅಂತ ಕರಿತೀವಿ? ವಾಟ್ ಟೈಪ್ ಆಫ್ ಕಂಡೀಷನಿಂಗ್ ಇಸ್ ದಿಸ್? ಎ ಚೈಲ್ಡ್ ಕ್ರೈಸ್ ಅಟ್ ದಿ ಸೈಟ್ ಆಫ್ ಎ ಡಾಕ್ಟರ್. ಸೊ ಇದು ಪ್ಯಾವ್ಲಾವ್ನ ಪರೀಕ್ಷೆ ನಮಗೆ ನೆನಪಿಗೆ ತರಿಸುತ್ತೆ, ಪ್ಯಾವ್ಲಾವ್ ಕೈಗೊಂಡ ಪ್ರಯೋಗಗಳನ್ನ ನಮಗೆ ನೆನಪಿಗೆ ತರಿಸುತ್ತೆ. ಹಾಗಾಗಿ ಇದು ಅಭಿಜಾತ ಅನುಬಂಧ ಅಥವಾ ಕ್ಲಾಸಿಕಲ್ ಕಂಡೀಷನಿಂಗ್. ನಾವು ದೇವಸ್ಥಾನಗಳಿಗೆ ಹೋದ ತಕ್ಷಣ ಅಲ್ಲಿ ದೀರ್ಘದಂಡ ಪ್ರಣಾಮ ಮಾಡ್ಬೇಕು ಅಂತನೋ, ಮಂಗಳಾರತಿ ತಗೋಬೇಕು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಇದೆಲ್ಲ ಕ್ಲಾಸಿಕಲ್ ಕಂಡೀಷನಿಂಗ್ ಇಂದ ಗೊತ್ತಾಗುವಂಥದ್ದು. ಸ್ನೇಹಿತರ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೃಜನಶೀಲತೆಯ ಘಟಕಾಂಶಗಳು ಇವು. ವಾಟ್ ಆರ್ ದಿ ಯೂನಿಟ್ಸ್ ಅಥವಾ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಥವಾ ವಾಟ್ ಆರ್ ದ ಟ್ರೇಟ್ಸ್ ಆಫ್ ಕ್ರಿಯೇಟಿವಿಟಿ? ನಮ್ಯತೆ, ವಿಸ್ತೃತೆ, ಮೂಲಭೂತತೆ, ನಮ್ಯತೆ, ವಿಸ್ತೃತೆ, ನಿರರ್ಗಳತೆ, ನಮ್ಯತೆ, ನಿರರ್ಗಳತೆ, ಮೂಲಭೂತತೆ, ನಮ್ಯತೆ, ವಿಸ್ತೃತೆ, ಮೂಲಭೂತತೆ, ನಿರರ್ಗಳತೆ. ಒಬ್ಬ ಕ್ರಿಯೇಟಿವ್ ಪರ್ಸನ್ ಹೆಂಗ್ ಯೋಚನೆ ಮಾಡ್ತಾನೆ? ಕ್ರಿಯೇಟಿವಿಟಿ ಅಂತಂದ್ರೆ ಗೆಟಿಂಗ್ ಇನ್ ಟು ನೊವೆಲ್ ಸಿಚುವೇಶನ್, ಅಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಏರಿಯಾಸ್ ಏನಿರುತ್ತೆ ಅಂಥದ್ದನ್ನ ಹುಡುಕುವಂಥದ್ದು ಈ ಕ್ರಿಯೇಟಿವಿಟಿಯ ಕೆಲಸ. ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ,
ಫ್ಲೂಯೆನ್ಸಿ ಇರುತ್ತೆ, ವಿಸ್ತೃತೆ ಮತ್ತು ಎಲಾಬೋರೇಷನ್ ಇರುತ್ತೆ ಮತ್ತು ಒರಿಜಿನಾಲಿಟಿ ಇವೆಲ್ಲವೂ ಇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ನಮ್ಯತೆ, ವಿಸ್ತೃತೆ, ಮೂಲಭೂತತೆ ಮತ್ತು ನಿರರ್ಗಳತೆ. ಒಬ್ಬ ಕ್ರಿಯೇಟಿವ್ ಪರ್ಸನ್ ಇಷ್ಟೆಲ್ಲಾ ಫ್ಯಾಕ್ಟರ್ಸ್ ನ ಯೋಚನೆ ಮಾಡಿರ್ತಾನೆ. ಹಾಗಾಗಿ ಒಬ್ಬ ಟೀಚರ್ ಏನ್ ಮಾಡ್ಬೇಕು, ಅವನಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡಬೇಕು. ಅವನ ಐಡಿಯಾಗಳ ಫ್ಲೆಕ್ಸಿಬಲ್ ಮಾಡಬೇಕು, ಅವನ ಐಡಿಯಾನ ಎಕ್ಸ್ಟೆನ್ಷನ್ ಎಲಾಬೊರೇಟ್ ಮಾಡೋಂಗೆ ಅವಕಾಶ ಕೊಡಬೇಕು, ಹೊಸ ಸಿಚುವೇಶನ್ನೇ ಅವನ ಮುಂದೆ ತೆರೆದಿಡಬೇಕು ಮತ್ತು ಅವನಿಗೆ ಮಾತಾಡೋದಿಕ್ಕೆ ಅಥವಾ ಅವನ ಐಡಿಯಾನ ಕೊಡೋದಿಕ್ಕೆ ಫ್ಲೂಯೆನ್ಸಿನ ಅವನೇ ಉಪಯೋಗಿಸ್ಕೊತಾನೆ. ಬಟ್ ಅವಕಾಶ ಕೊಡೋದಷ್ಟೇ ಒಬ್ಬ ಟೀಚರ್ನ ಜವಾಬ್ದಾರಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರೌಢಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿರುವವರು ಕಾಲೇಜಿನಲ್ಲಿಯೂ ಉತ್ತಮ ಸಾಧನೆ ಮಾಡುತ್ತಾರೆ. ಇದು ಸೂಚಿಸುವ ಸಹ ಸಂಬಂಧ. ಅಂದ್ರೆ ಇಲ್ಲಿ ನಾವು ಹುಡುಕಬೇಕಾಗಿರೋದು ಕೋರಿಲೇಷನ್. ಕೋರಿಲೇಷನ್ ಬಿಟ್ವೀನ್ ಟೂ ಫ್ಯಾಕ್ಟ್ಸ್ ಅಥವಾ ಟೂ ಕ್ವಾಂಟಿಟೀಸ್. ಒನ್ ಕ್ವಾಂಟಿಟಿ ಏನಿದೆ ಇಲ್ಲಿ, ಪ್ರೌಢಶಾಲೆಯಲ್ಲಿ ಅಂದ್ರೆ ಸೆಕೆಂಡರಿ ಸ್ಕೂಲಲ್ಲಿ ಎಫರ್ಟ್ ಹಾಕಿರುವಂತವ್ರು, ಉತ್ತಮ ಸಾಧನೆ ಮಾಡಿರುವಂತವ್ರು ಕಾಲೇಜಿನಲ್ಲಿಯೂ ಉತ್ತಮ ಸಾಧನೆ ಮಾಡುತ್ತಾರೆ. ಹಾಗಾದ್ರೆ ವಾಟ್ ಟೈಪ್ ಆಫ್ ಕೋರಿಲೇಷನ್ ಇಸ್ ದಿಸ್? ಋಣಾತ್ಮಕ ಸಹ ಸಂಬಂಧ ನೆಗೆಟಿವ್ ಕೋರಿಲೇಷನ್, ಶೂನ್ಯ ಸಹ ಸಂಬಂಧ ಝೀರೋ ಕೋರಿಲೇಷನ್, ಅತ್ಯುತ್ತಮ ಸಹ ಸಂಬಂಧ ಪರ್ಫೆಕ್ಟ್ ಕೋರಿಲೇಷನ್ ಮತ್ತು ಧನಾತ್ಮಕ ಸಹ ಸಂಬಂಧ ಪಾಸಿಟಿವ್ ಕೋರಿಲೇಷನ್. ಇದರಲ್ಲಿ ಸರಿಯಾದ ಉತ್ತರ ಧನಾತ್ಮಕ ಸಹ ಸಂಬಂಧ ಪಾಸಿಟಿವ್ ಕೋರಿಲೇಷನ್. ಈ ಕೋರಿಲೇಷನ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ವ್ಯಾಪಿಸಿರುತ್ತೆ? ಇದರ ಒಂದು ಡೆಡ್ ಲೈನ್ ನಾವು ನೋಡ್ಕೋಬೇಕು. -1 ಇಂದ +1 ವರೆಗೂ ಇರುತ್ತೆ ಅಷ್ಟೇ. ಇದು ಈ -1 ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಆದ್ರೆ +1 ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. 0 ಬಂದ್ಬಿಟ್ರೆ ಅದು ಝೀರೋ ಕೋರಿಲೇಷನ್. ಅದರ ಗ್ರಾಫ್ ಗಳನ್ನ ನಾವಿಲ್ಲಿ ನೋಡ್ಬೋದು. ಕೋರಿಲೇಷನ್ ನ ರೋ ಗ್ರೀಕ್ ಅಕ್ಷರದಿಂದ ಗುರುತಿಸ್ತೀವಿ. ರೋ -1 ಆದ್ರೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ನೊಂದು ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದ್ರೆ ಇಲ್ಲೊಂದು ಕ್ವಾಂಟಿಟಿ ಡಿಕ್ರೀಸ್ ಆಗ್ತಾ ಇರೋದು. ಹಾಗೇನೆ ಇಲ್ಲೊಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದ್ರೆ ಇಲ್ಲೂ ಡಿಕ್ರೀಸ್ ಆಗ್ತಾ ಇರೋದು. ಆದ್ರೆ ಇಲ್ಲೇನಾಗ್ತಾ ಇದೆ, ಇದು ಇನ್ಕ್ರೀಸ್ ಆದ್ರೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಇವೆಲ್ಲ ಪಾಸಿಟಿವ್ ಕೋರಿಲೇಷನ್. ಇದು ಅಷ್ಟೇ ಪಾಸಿಟಿವ್ ಕೋರಿಲೇಷನ್. ಇಲ್ಲಿ ಯಾವುದೇ ರೀತಿಯ ಸಂಬಂಧವನ್ನ ಎರಡು ಕ್ವಾಂಟಿಟೀಸ್ ಹೊಂದಿಲ್ಲ. ಹಾಗಾಗಿ ರೋ ಇಸ್ ಈಕ್ವಲ್ ಟು 0. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪರಿಹಾರ ಬೋಧನೆಯಲ್ಲಿ ಕಲಿಕಾ ಚಟುವಟಿಕೆಗಳಲ್ಲಿ ವೈವಿಧ್ಯತೆ ಬೇಕಿರುವುದು ಈ ಕಾರಣಕ್ಕಾಗಿ. ರೆಮಿಡಿಯಲ್ ಟೀಚಿಂಗ್ ಯಾವಾಗ್ಲೂ ಅಷ್ಟೇ ಏನಾಗಬೇಕು, ವರ್ಸಟಿಲಿಟಿ ಇರಬೇಕು ರೆಮಿಡಿಯಲ್ ಟೀಚಿಂಗ್ ಅಲ್ಲಿ. ವಾಟ್ ಫಾರ್? ವೈ ಡು ಯು ನೀಡ್ ವರ್ಸಟಾಲಿಟಿ ಇನ್ ರೆಮಿಡಿಯಲ್ ಟೀಚಿಂಗ್? ಫಸ್ಟ್ ಆಫ್ ಆಲ್, ರೆಮಿಡಿಯಲ್ ಟೀಚಿಂಗ್ ಅಂದ್ರೆ ಏನು? ಪರಿಹಾರ ಬೋಧನೆ ಅಂದ್ರೆ ಬೋಧನೆ ಈಗಾಗಲೇ ಆಗಿರುತ್ತೆ, ಅದಾದ್ಮೇಲೆ ಮಕ್ಕಳಿಗೆ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಕೊಡುತ್ತೆ. ಆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಕ್ಕಳು ಮಾಡಿರುವಂತಹ ತಪ್ಪುಗಳು, ಅವುಗಳನ್ನ ಆ ಗ್ಯಾಪ್ಗಳನ್ನ ಅದನ್ನ ತಿದ್ದಕ್ಕೆ, ಆ ಗ್ಯಾಪ್ಗಳನ್ನ ಫಿಲ್ ಮಾಡೋದಕ್ಕೆ ನಾವು ಉಪಯೋಗಿಸುವಂತದ್ದು ಪರಿಹಾರ ಬೋಧನೆ ಅಥವಾ ರೆಮಿಡಿಯಲ್ ಟೀಚಿಂಗ್. ಇದರಲ್ಲಿ ನಮಗೆ ವೈವಿಧ್ಯತೆ ಯಾಕೆ ಬೇಕು? ವೈವಿಧ್ಯಮಯ ಕಲಿಕಾ ಬೇಡಿಕೆಗಳನ್ನು ಹೊಂದಿಕೊಳ್ಳಲು, ವಿದ್ಯಾರ್ಥಿಗಳ ಕ್ರಿಯಾತ್ಮಕ ಭಾಗವಹಿಸುವಿಕೆಗೆ, ಕಲಿಕೆಯನ್ನು ಸಂತಸಕರವಾಗಿರಿಸಲು, ಎಲ್ಲಾ ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು. ಏನಿಗೆ ಬೇಕು ಈ ವರ್ಸಟಾಲಿಟಿ? ಕ್ಲಾಸ್ ರೂಮ್ ಅಂತಂದ್ರೆ ಅದೊಂದು ಹೆಟರೋಜಿನಿಯಸ್ ಗ್ರೂಪ್. ಇಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ರೀತಿಯ ಮಕ್ಕಳು ಇರಲ್ಲ, ಒಂದೇ ರೀತಿಯ ತಪ್ಪುಗಳನ್ನ ಮಾಡೋ ಮಕ್ಕಳು ಇರಲ್ಲ. ಹಾಗಾಗಿ ಒಂದು ತರಗತಿಯಲ್ಲಿ ಆಗುವಂತಹ ತಪ್ಪುಗಳು ಬೇರೆ ಬೇರೆ. ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ ಅಲ್ಲಿ ಹೇಳೋ ಹಾಗಿದ್ರೆ, ಈಗ a = πr² ಒಂದು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಹೇಳ್ಕೊಟ್ಟಿದ್ದೀನಿ ಕ್ಲಾಸ್ ಅಲ್ಲಿ. ಮಕ್ಕಳಿಗೆ ಒಂದು ಪ್ರಶ್ನೆ ಕೊಟ್ಟಿದ್ದೀನಿ, r = 7 ಸೆಂಟಿಮೀಟರ್ ಆದಾಗ, 7 ಸೆಂಟಿಮೀಟರ್ ಆದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿದಿ ಅಂತ. ಒಬ್ಬ ಮಗು ಏನ್ ಮಾಡತ್ತೆ, a = πr³ ಅಂತ ಸೂತ್ರ ಹಾಕತ್ತೆ. ಒಬ್ಬ ಮಗು a = πr ಅಂತ ಸೂತ್ರ ಹಾಕತ್ತೆ. ಇನ್ನೊಬ್ಬ ಮಗು a = πr ಅಂತ ಹಾಕತ್ತೆ. ಅಥವಾ ಇನ್ನೊಂದು ಮಗು πr² ಹಾಕಿ π × 7 × 7 ಅಂತ ಬರಿಬೇಕು. ಅದೇನ್ ಮಾಡುತ್ತೆ, 7 × 2 ಅಂತ ಬರ್ದಿರುತ್ತೆ. ಅಥವಾ 7 ಸ್ಕ್ವೇರ್ ಬದಲು 7 ಅಂತ ಬರ್ದಿರುತ್ತೆ.
ಹೀಗೆ ಇಲ್ಲೆಲ್ಲ ವೈವಿಧ್ಯತೆ ಇದೆ. ತಪ್ಪುಗಳಲ್ಲಿ ವೈವಿಧ್ಯತೆ ಇರೋದ್ರಿಂದ ನಮ್ಮ ಪರಿಹಾರ ಬೋಧನೆಯಲ್ಲೂ ವೈವಿಧ್ಯತೆ ಇರಬೇಕು. ಹಾಗಾಗಿ ಪರಿಹಾರ ಬೋಧನೆಯನ್ನೇ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಪಾಠದಲ್ಲೇ ವೈವಿಧ್ಯತೆ ಇರಬೇಕು. ಏನಂತೀರಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾದ ಉತ್ತರ ವೈವಿಧ್ಯಮಯ ಕಲಿಕಾ ಬೇಡಿಕೆಗಳನ್ನು ಹೊಂದಿಕೊಳ್ಳಲು ನಿರ್ದಿಷ್ಟ ಸಾಮರ್ಥ್ಯಗಳ ಕಲಿಕೆಗಳ ಧಾರಣ ಶಕ್ತಿ ಪ್ರಕಟವಾಗುವುದು. ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ನಮ್ಮ ಸಾಮರ್ಥ್ಯ, ನಮ್ಮ ಕೆಪಾಸಿಟಿ ಎಲ್ಲಿ ಪ್ರೊಜೆಕ್ಟ್ ಆಗತ್ತೆ. ಶೈಕ್ಷಣಿಕ ಸಾಧನೆಯಲ್ಲಿ ಸ್ಕಾಲಾಸ್ಟಿಕ್ ಅಚೀವ್ಮೆಂಟ್, ಬುದ್ಧಿಶಕ್ತಿಯಲ್ಲಿ ಇಂಟೆಲಿಜೆನ್ಸ್, ಅಭಿಕ್ಷಮತೆ ಆಪ್ಟಿಟ್ಯೂಡ್, ಮೇಲಿನ ಎಲ್ಲಾ ಅಂಶಗಳಲ್ಲಿ. ಸ್ನೇಹಿತರು, ಒಂದ್ ಅರ್ಥ ಮಾಡ್ಕೊಳ್ಳೋಣ. ಶೈಕ್ಷಣಿಕ ಸಾಧನೆ ಅಂತಂದ್ರೆ ಕೇವಲ ಓದು ಬರಹದ ಸಾಧನೆ ಅಲ್ಲ. ಶೈಕ್ಷಣಿಕ ಸಾಧನೆ ಅಂದ್ರೆ ಓದಿರುತ್ತೆ, ಬರಹ ಇರುತ್ತೆ, ಅದ್ರ ಮೀರಿದ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ, ಅದ್ರ ಮೀರಿದ ಬೇರೆ ಎಲ್ಲ ಅದಕ್ಕೆ ಹೊಂದಿಕೊಂಡಂತ ಎಲ್ಲ ಭಾಗಗಳಲ್ಲೂ ಸಾಧನೆ ಇರುತ್ತೆ. ಬುದ್ಧಿಶಕ್ತಿ ಅಂತಂದ್ರೆ ಅಲ್ಲೂ ಅಷ್ಟೇ, ಅದು ಒಂದು ರೀತಿಯದ್ದಲ್ಲ. ಬುದ್ಧಿಶಕ್ತಿ ಇಂಟೆಲಿಜೆನ್ಸ್ ಅಂತಂದ್ರೆ ಎಲ್ಲ ಸರ್ವಾವಯವ ಸಂಪೂರ್ಣವಾಗಿ ಆಲೋಚನೆ ಮಾಡುವಂಥದ್ದು. ಆದ್ರೆ ಅಭಿಕ್ಷಮತೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆದಾಗ ನಿರ್ದಿಷ್ಟ ಸಾಮರ್ಥ್ಯ ಕಲಿಕೆ. ಉದಾಹರಣೆಗೆ ಜನರಲ್ ಆಪ್ಟಿಟ್ಯೂಡ್ ಅಂದಾಗ ಜನರಲ್ ನಾಲೆಡ್ಜ್ಗೆ ಸಂಬಂಧಿಸಿದ್ದು, ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದಾಗ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿದ್ದು, ಮತ್ತು ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಅಂತಂದ್ರೆ ಬರೀ ಸಬ್ಜೆಕ್ಟಿವ್ ನಾಲೆಡ್ಜ್ಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಆಪ್ಟಿಟ್ಯೂಡ್ ಟೆಸ್ಟ್ಗಳನ್ನ ಮಾಡೋದು ಅವರ ಪರ್ಟಿಕ್ಯುಲರ್ ಆಗಿರುವಂತ ಕೆಪಾಸಿಟೀಸ್ನ ಸರ್ಚ್ ಮಾಡಕ್ಕೆ, ನಿರ್ದಿಷ್ಟ ಸಾಮರ್ಥ್ಯಗಳ ಕಲಿಕೆಗೆ ಬೇಕಾಗಿರುವಂಥದ್ದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ಹೆಚ್ಚಿನ ಅರ್ಥವ್ಯಾಪ್ತಿ ಹೊಂದಿದೆ? ಪ್ರತಿಯೊಂದು ಪದಕ್ಕೂ ಅದರದ್ದೇ ಆದಂತಹ ಒಂದು ವ್ಯಾಪ್ತಿ, ಒಂದು ಕ್ರಾಸ್ ಸೆಕ್ಷನ್ ಇರುತ್ತೆ. ಹಾಗಾದ್ರೆ ಈ 4 ಪದಗಳಲ್ಲಿ ಅತ್ಯಂತ ಹೆಚ್ಚಿನ ವ್ಯಾಪ್ತಿ ಅಥವಾ ದೊಡ್ಡ ಕ್ರಾಸ್ ಸೆಕ್ಷನ್ ಇರುವಂತದ್ದು ಯಾವುದು? ಬೋಧನಾ ಕೌಶಲ್ಯ, ಬೋಧನಾ ವಿಧಾನ, ಬೋಧನಾ ಯುಕ್ತಿ, ಬೋಧನಾ ತಂತ್ರಗಳು. ಸರಿಯಾದ ಉತ್ತರ ಬೋಧನಾ ತಂತ್ರಗಳು. ಯಾಕೆಂದ್ರೆ ಬೋಧನಾ ತಂತ್ರದಲ್ಲಿ ನಾವು ಉಪಯೋಗಿಸುವಂತ ಒಂದು ಸ್ಟ್ರಾಟಜಿನಲ್ಲಿ ಬೋಧನಾ ಕೌಶಲ್ಯನೂ ಇದೆ, ಬೋಧನಾ ವಿಧಾನಗಳು ಇದೆ, ಬೋಧನಾ ಯುಕ್ತಿ ಅಥವಾ ಟೀಚಿಂಗ್ ಟ್ಯಾಕ್ಟಿಕ್ಸ್ ಸೇರ್ಕೊಂಡಿದೆ. ಇವೆಲ್ಲ ಸೇರಿದ ನಂತರ ಬೋಧನಾ ತಂತ್ರ ಆಗಿರೋದು. ಹಾಗಾಗಿ ಬೋಧನಾ ತಂತ್ರ ಅತ್ಯಂತ ಹೆಚ್ಚಿನ ಅರ್ಥವ್ಯಾಪ್ತಿಯನ್ನು ಹೊಂದಿರುವಂತದ್ದು. ಬನ್ನಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದುವರೆದ ಶಿಕ್ಷಣ, ಕಂಟಿನ್ಯೂಯಿಂಗ್ ಎಜುಕೇಶನ್, ಇದಕ್ಕೆ ಉದಾಹರಣೆ ಆಗಿದೆ. ಯಾವುದು? ಔಪಚಾರಿಕವಲ್ಲದ ಶಿಕ್ಷಣ, ನೇರ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ಔಪಚಾರಿಕ ಶಿಕ್ಷಣ. ಕಂಟಿನ್ಯೂಯಿಂಗ್ ಎಜುಕೇಶನ್ ಅಂದ್ರೆ ಏನು? ಅಥವಾ ಮೊದಲನೇದಾಗಿ ನಾವು ತರಗತಿಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಮಕ್ಕಳನ್ನ ಕರೆಸಿ ಅವರಿಗೆ ಶಿಕ್ಷಣ ಕೊಡೋದೆಂಥದ್ದು? ಅದು ನೇರ ಶಿಕ್ಷಣ ಆಗತ್ತೆ. ಆದ್ರೆ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಮುಂದೆ ಬರುವಂಥದ್ದು ನಾನ್ ಫಾರ್ಮಲ್ ಎಜುಕೇಶನ್. ನೇರವಾದ ಶಿಕ್ಷಣ ಅಲ್ಲ. ಇನ್ಫಾರ್ಮಲ್ ಎಜುಕೇಶನ್ ಅಂತಂದ್ರೆ ಮಗು ತಾನಾಗ್ತಾನೆ ಎಲ್ಲೋ ಒಂದ್ ಕಡೆ ಅಂಗಡಿಗೆ ಹೋಗಿರುತ್ತೆ, ಅಂಗಡಿಗೆ ಹೋದಾಗ ಅಲ್ಲೇನೋ ನೋಡುತ್ತೆ, ದುಡ್ಡು ಎಣಿಸೋದು ನೋಡುತ್ತೆ, ಅದು ಕಲಿಯುತ್ತೆ. ದುಡ್ಡು ಎಣಿಸೋದು ಹೇಗೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಇದು ನಾನ್ ಫಾರ್ಮಲ್. ಫಾರ್ಮಲ್ ಎಜುಕೇಶನ್ ನಾವು ಮಕ್ಕಳಿಗೆ ಕೊಡುವಂಥದ್ದು, ಸ್ಕೂಲಿಂಗ್ ಅಲ್ಲಿ ಕೊಡುವಂಥದ್ದು ಫಾರ್ಮಲ್ ಎಜುಕೇಶನ್. ಹಾಗಾಗಿ ನಾನ್ ಫಾರ್ಮಲ್ ಎಜುಕೇಶನ್ ಮುಂದುವರೆದ ಶಿಕ್ಷಣಕ್ಕೆ ಉದಾಹರಣೆಯಾಗಿ ನಾವು ತಗೋಬಹುದು. ಬನ್ನಿ ಮುಂದಿನ ಪ್ರಶ್ನೆ. ನೂತನ ಬೋಧನಾ ತಂತ್ರಗಳ ಅಳವಡಿಕೆಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇಲ್ಲಿ ಒಂದು ಸ್ಕೂಲ್ನಲ್ಲಿ ನೂತನ ಬೋಧನಾ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಅಳವಡಿಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಯಾವ ಪಾಯಿಂಟ್ ತುಂಬಾ ಸ್ಟ್ರಾಂಗ್ ಆಗಿ ಪ್ಲೇ ಮಾಡ್ತಾ ಇರುತ್ತೆ? ಆಡಳಿತದ ಬೆಂಬಲ, ಶಿಕ್ಷಕನ ಬದ್ಧತೆ, ಸಹೋದ್ಯೋಗಿಗಳ ಸಹಕಾರ ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಚೆನ್ನಾಗಿರ್ಬೇಕು ಅಂತಂದ್ರೆ, ಸಹೋದ್ಯೋಗಿಗಳ ಸಹಕಾರ ಇರಬೇಕು ಅಂತಂದ್ರೆ, ಮತ್ತು ಆಡಳಿತದ ಬೆಂಬಲ ಇರಬೇಕು ಅಂತಂದ್ರೆ
ಮೂಲವಾಗಿ ಮತ್ತು ಪ್ರಧಾನವಾಗಿ ಮೇನ್ ಸ್ಟ್ಯಾಚ್ಯೂ ಆಗಿ ನಿಲ್ಲುವಂಥದ್ದು ಶಿಕ್ಷಕನ ಬದ್ಧತೆ. ಆಡಳಿತದ ಬೆಂಬಲ ಇದೆ, ವಿದ್ಯಾರ್ಥಿಗಳು ತುಂಬಾ ಉತ್ಸುಕರಾಗಿದ್ದಾರೆ, ಸ್ಟಾಫು ಚೆನ್ನಾಗಿದೆ, ಆದ್ರೆ ಶಿಕ್ಷಕನಿಗೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಆಗತ್ತಾ ಕೆಲಸ? ಶಿಕ್ಷಕನಿಗೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಯಾವ ಕೆಲಸವೂ ಆಗಲ್ಲ. ಹಾಗಾಗಿ 4 ಚಾಯ್ಸ್ಗಳಲ್ಲಿ MCQ ಕೊಟ್ಟಾಗ ಆ 4 ಚಾಯ್ಸ್ಗಳಲ್ಲಿ ದಿ ಬೆಸ್ಟ್ ಔಟ್ ಆಫ್ 4 ಹುಡುಕುವಂಥದ್ದು ನಮ್ಮ ಪ್ರಯತ್ನ. ಯಾವುದು ಸತ್ಯವೋ ಅದನ್ನು ಹುಡುಕೋದಕ್ಕಿಂತ 4ರಲ್ಲಿ ಯಾವುದು ಸತ್ಯಕ್ಕೆ ಹತ್ತಿರವೋ ಅದನ್ನು ಹುಡುಕೋದು ಸಮಂಜಸ ಅಂತ ನಾನು ಅನ್ಕೋತೀನಿ. ಬನ್ನಿ ಸ್ನೇಹಿತರೆ, ಪ್ರತಿಭಾವಂತ ಮಕ್ಕಳಿಗೆ ಸೂಕ್ತವಲ್ಲದ ಯೋಜನೆ, ಗಿಫ್ಟೆಡ್ ಅಂತ ಕರಿತೀವಿ ನಾವು. ಗಿಫ್ಟೆಡ್ ನ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತೀವಿ? 140+ IQ ಇರುವಂತವ್ರು, ಇಂಥವರಿಗೆ ಸೂಕ್ತವಲ್ಲದ ಯೋಜನೆ, ಇವರಿಗೆ ಈ 4ರಲ್ಲಿ ಯಾವುದು ಫಿಟ್ ಆಗಲ್ಲ. ಪರಿಹಾರ ಬೋಧನೆ, ವೇಗವರ್ಧನ ಕಾರ್ಯಕ್ರಮ, ವೈಯಕ್ತಿಕ ಯೋಜನೆಗಳು, ಸಂಪದೀಕರಣ ಕಾರ್ಯಕ್ರಮ. ಪ್ರತಿಭಾವಂತ ಮಕ್ಕಳು ಅತ್ಯಂತ ಶೀಘ್ರವಾಗಿ ಕಲಿತಿರ್ತಾರೆ ಮತ್ತು ಅವರಿಗೆ ಕಲಿಯುವ ಹಸಿವು ಜಾಸ್ತಿ ಇರುತ್ತೆ. They will be intending to learn more and more things. At the same time, a teacher should be ready to give more and more opportunities for them to learn. ಇದು ಬೇಕಾಗಿರುವಂಥದ್ದು. ಹಾಗಾಗಿ ಬೇಗ ಬೇಗ ಕಲಿಯೋದು, ಆಕ್ಸಲರೇಷನ್ ಪ್ರೋಗ್ರಾಮ್ ಅವ್ರಿಗೆ ಬೇಕಾಗಿರುವಂಥದ್ದು. ವೈಯಕ್ತಿಕ ಯೋಜನೆಗಳು ಅವ್ರಿಗೆ ಬೇಕು, ಅವ್ರು ಕಲ್ತಿರೋದನ್ನ ಹೊಸದಾಗಿ ಹಾಕೋದಿಕ್ಕೆ ಮತ್ತು ಹೊಸ ಹೊಸ ಆಲೋಚನೆಗಳನ್ನ ಅದರಲ್ಲಿ ತರೋದಿಕ್ಕೆ ಬೇಕು. ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂತೂ ಅವರಿಗೆ ಬೇಕಾಗಿರುವಂತದ್ದೇ. ಆದ್ರೆ ಅವ್ರಿಗೆ ಬೇಡದೇ ಇರುವಂತ ಕಾರ್ಯಕ್ರಮ ಯಾವ್ದಪ್ಪ? ಪರಿಹಾರ ಬೋಧನೆ ಅಥವಾ ರೆಮಿಡಿಯಲ್ ಟೀಚಿಂಗ್. ಇದು ಸ್ಲೋ ಲರ್ನರ್ಸ್ಗೆ ಕೊಡಬೇಕಾಗಿರುವಂತ ಕಾರ್ಯಕ್ರಮ. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಮಂಡಿಸಿದವರು ಯಾರು? ಲಾ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ನ ಪ್ರಪೋಸ್ ಮಾಡಿದಂತಹ ಸೈಕಾಲಜಿಸ್ಟ್ ಯಾರು? ಗಿಲ್ಫೋರ್ಡ್, ಥಾರ್ನ್ಡೈಕ್, ಗೋಲ್ಡ್ಮ್ಯಾನ್ ಅಥವಾ ಗಾರ್ಡನರ್? ಸರಿಯಾದ ಉತ್ತರ ಗಾರ್ಡನರ್. ಏನಿದು ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ? ನೋಡಿ, ನಮ್ಮ ಇಂಟೆಲಿಜೆನ್ಸ್ ಕೇವಲ 1 ಡೈಮೆನ್ಷನ್ ಅಲ್ಲ. ಇವ್ರು ಹೇಳೋ ಪ್ರಕಾರ ಬಾಡಿಲಿ ಕೈನೆಸ್ಥೆಟಿಕ್, ಇಂಟರ್ಪರ್ಸನಲ್, ವರ್ಬಲ್ ಲಿಂಗ್ವಿಸ್ಟಿಕ್, ಲಾಜಿಕಲ್ ಮ್ಯಾಥಮ್ಯಾಟಿಕಲ್, ನ್ಯಾಚುರಲಿಸ್ಟಿಕ್, ಇಂಟರ್ಪರ್ಸನಲ್, ವಿಜುವಲ್ ಸ್ಪೇಷಿಯಲ್, ಮ್ಯೂಸಿಕಲ್. ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ನಮ್ಮ ಇಂಟೆಲಿಜೆನ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಹಾಗಾಗಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಅಂತ ಗಾರ್ಡನರ್ ಸಬ್ಮಿಟ್ ಮಾಡ್ತಾರೆ. ಇದು ಸೈಕಾಲಜಿನಲ್ಲಿ, ಎಜುಕೇಶನಲ್ ಸೈಕಾಲಜಿನಲ್ಲಿ ಇಂಟೆಲಿಜೆನ್ಸ್ ಪಾಠದಲ್ಲಿ ಬರುವಂತಹ ವಿಷಯ. ಹೆಚ್ಚಿನ ವಿವರಗಳನ್ನು ನಾವು ಓದುವುದರ ಮೂಲಕ ತಿಳ್ಕೊಳ್ಳೋಣ. ಅನ್ಯೋನ್ಯ ಕ್ರಿಯಾಬೋಧನೆಯ ಒತ್ತಾಸ. ಅನ್ಯೋನ್ಯ ಕ್ರಿಯಾಬೋಧನೆ, ಆಕ್ಷನ್ ಲರ್ನಿಂಗ್ ಅಂದ್ರೆ ಇಂಟರ್ಪರ್ಸನಲ್ ಅಥವಾ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಜೊತೆಯಾಗಿ ಕ್ರಿಯಾಬೋಧನೆಯ ಒತ್ತಾಸೆಯು ಏನು? ಅದರ ಒತ್ತಾಸೆ ಅಥವಾ ಅದರ ಐಡಿಯಾಲಜಿ ಏನು? ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದು? ಶಿಕ್ಷಕರ ಜ್ಞಾನವನ್ನ ವಿಸ್ತರಿಸುವುದು, ಕಲಿಯುವವರ ನಡುವಿನ ಅನ್ಯೋನ್ಯ ಕ್ರಿಯೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಭಾಷಣೆ, ಒಂದು ವಿಷಯವನ್ನ ಶಿಕ್ಷಕರ ವೃಂದ ಬೋಧಿಸುವುದು. ಈಗ ನಮ್ಮ ಇಡೀ ಸಿಸ್ಟಮ್ ಅಲ್ಲಿ ನಾವು ಮಾಡ್ತಾ ಇರುವಂತದ್ದು ಸ್ಟೂಡೆಂಟ್ ಸೆಂಟ್ರಿಕ್ ಅಥವಾ ಪ್ಯೂಪಿಲ್ ಸೆಂಟ್ರಿಕ್ ಎಜುಕೇಶನ್. ಪ್ಯೂಪಿಲ್ ಸೆಂಟ್ರಿಕ್ ಎಜುಕೇಶನ್ ಅಲ್ಲಿ ಪ್ಯೂಪಿಲ್ ಇಲ್ಲದೆ ನಾವೇನನ್ನು ಆಲೋಚನೆ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಶಿಕ್ಷಕರು ತಮ್ಮ ಜ್ಞಾನವನ್ನ ಬಿತ್ತರಿಸುವುದರಿಂದ ಕ್ರಿಯಾಬೋಧನೆಯ ಒತ್ತಾಸೆ ಈಡೇರಲ್ಲ. ಕಲಿಯುವವರ ನಡುವಿನ ಅನ್ಯೋನ್ಯ ಕ್ರಿಯೆಗೆ ಅಲ್ಲೇನಾಗತ್ತೆ? ಒಂದು ವಿಶದವಾದ ಒಂದು ವಸ್ತು ಇರಬೇಕು, ಅದು ಪಸರಿಸಬೇಕು. ಆದರೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಭಾಷಣೆ. ಸಂಭಾಷಣೆಯ ಮೂಲಕ ಸಾಕಷ್ಟು ವಿವರಗಳನ್ನ ಮಕ್ಕಳಿಗೆ ಒಬ್ಬ ಟೀಚರ್ ವರ್ಗಾಯಿಸಬಹುದು. ಆ ಸಂಭಾಷಣೆ ಮಾಡಿದಾಗ ಏನಾಗತ್ತೆ? ಅದು ಮಕ್ಕಳಿಗೆ ಹತ್ರ ಆಗತ್ತೆ. ಬೋಧನೆಗಿಂತ ಸಂಭಾಷಣೆ ಮಕ್ಕಳಿಗೆ ಹತ್ರ ಆಗತ್ತೆ. ಕಾರಣ, ಬೋಧನೆಗೆ ತೊಡಗಿದಾಗ ಅಲ್ಲಿ ಸ್ಟ್ಯಾಂಡರ್ಡ್ ಭಾಷೆ ಈಚೆ ಬಂದ್ರೆ, ಮಾತಿಗೆ ಬಂದಾಗ, ಸಂಭಾಷಣೆಗೆ ಬಂದಾಗ ಕೊಲಕ್ವಿಯಲ್ ಲ್ಯಾಂಗ್ವೇಜ್ ಬರುತ್ತೆ. ಹಾಗಾಗಿ ಮಕ್ಕಳು ಅದನ್ನ ನಿರರ್ಗಳವಾಗಿ ತಮ್ಮ ವಿವರಗಳನ್ನ ಮತ್ತು ತಮಗ್ ಬಂದಿರುವಂತಹ ಆಲೋಚನೆಗಳನ್ನ ಅವರು ಹಂಚಿಕೊಳ್ಳಬಲ್ಲರು. ಹಾಗಾಗಿ ಅಲ್ಲಿ ಕ್ರಿಯಾಬೋಧನೆ ಒತ್ತಾಸೆ ಈಡೇರುತ್ತೆ. ಒಂದು ಪರೀಕ್ಷಣವನ್ನು ಉನ್ನತ ದರ್ಜೆಯ ಮಟ್ಟಕ್ಕೆ ಪರಿಗಣಿಸಲು ಏನೇನೆಲ್ಲ ಬೇಕು? ಅದನ್ನ ವಿಷಯ ಪರಿಣತರು ಮಾನ್ಯ ಮಾಡಿರಬೇಕು. ಅದನ್ನು ವಿದ್ಯಾರ್ಥಿಗಳ ಬಹುದೊಡ್ಡ ಸಮೂಹಕ್ಕೆ ನೀಡಿರಬೇಕು.
ಅದು ಮಾನದಂಡ, ವಿಶ್ವಸನೀಯತೆ ಮತ್ತು ಸಮಂಜಸತೆಯನ್ನು ಹೊಂದಿರಬೇಕು. ಅದು ವಿಷಯ ವಸ್ತುವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿರಬೇಕು. ಒಂದು ಪರೀಕ್ಷಣ ಅಂದ್ರೆ ಒಂದು ಟೆಸ್ಟ್. ಒಂದು ಟೆಸ್ಟ್ ನ ನೀವು ಹೈಯರ್ ಲೆವೆಲ್ಗೆ ಹತ್ತಿಸ್ಬೇಕು ಅಂದ್ರೆ ತುಂಬಾ ಕಷ್ಟದ ಪ್ರಶ್ನೆಗಳನ್ನ ಕೊಟ್ಬಿಡೋದಾ, ಅಥವಾ ತುಂಬಾ ಜನಕ್ಕೆ ಅದನ್ನ ಕೊಟ್ಟಿರ್ಬೇಕಾ, ಅಥವಾ ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತಹ ಟೀಚರ್ಸ್ ಅದನ್ನ ಕ್ರಿಯೇಟ್ ಅಥವಾ ಪ್ರಿಪೇರ್ ಮಾಡಿರ್ಬೇಕಾ? ಅದಕ್ಕೆ ನಾರ್ಮ್, ವಿಶ್ವಸನೀಯತೆ, ರಿಲಯಬಿಲಿಟಿ, ಸಮಂಜಸತೆ, ವ್ಯಾಲಿಡಿಟಿ ಹೊಂದಿರಬೇಕಾ? ಅದಕ್ಕೆ ನಾರ್ಮ್ಸ್ ಇರಬೇಕು, ವಿಶ್ವಸನೀಯತೆ ಅಂದ್ರೆ ರಿಲಯಬಿಲಿಟಿ ಇರಬೇಕು, ಸಮಂಜಸತೆ ಮತ್ತು ವ್ಯಾಲಿಡಿಟಿ ಇರಬೇಕು. ಈ ಮೂರು ಇದ್ರೆ ಮಾತ್ರ ಆ ಪರೀಕ್ಷಣ ಉನ್ನತ ದರ್ಜೆಗೆ ಪರಿಗಣಿಸೋದಕ್ಕೆ ಸಾಧ್ಯ. ಬನ್ನಿ ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ದೃಕ್ ಶ್ರವಣೋಪಕರಣವಾಗಿದೆ? ದೃಕ್, ಶ್ರವಣ ಎರಡೂ ಬರುವಂತದ್ದು. ದೂರದರ್ಶನ, ಚಿತ್ರ ಫಲಕ ಪ್ರಕ್ಷೇಪಕ ಅಂದ್ರೆ ಪ್ರೊಜೆಕ್ಟರ್, ಓವರ್ ಹೆಡ್ ಪ್ರೊಜೆಕ್ಟರ್, ನೆತ್ತಿ ಮೇಲ್ಗಡೆ ಪ್ರಕ್ಷೇಪಣೆ, ಮತ್ತು ಬಾನುಲಿ. ಬಾನುಲಿಲಿ ಕೇಳಬಹುದು, ದೂರದರ್ಶನದಲ್ಲಿ ನೋಡಬಹುದು ಮತ್ತು ಕೇಳಬಹುದು. ದೂರದರ್ಶನ ಇದಕ್ಕೆ ಸರಿಯಾದ ಉತ್ತರ. ಇದೊಂದು ಸುಲಭದ ಪ್ರಶ್ನೆ ಆಗಿತ್ತು. ಇವುಗಳಲ್ಲಿ ಯಾವುದಕ್ಕೆ ಹೆಚ್ಚು ವಿಶಾಲವಾದ ಅರ್ಥವಿದೆ ಅಥವಾ ಇದರ ಯಾವುದರ ಕ್ರಾಸ್ ಸೆಕ್ಷನ್ ದೊಡ್ಡದು ಅಂತ? ಮೌಲ್ಯಮಾಪನ, ಪರೀಕ್ಷಣ, ಮಾಪನ ಮತ್ತು ಅಂದಾಜಿಸುವಿಕೆ. ಇದು ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆನೆ. ಇದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವದ್ದು ಮೌಲ್ಯಮಾಪನ ಆಗಿದೆ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅತ್ಯಂತ ಉನ್ನತ ಮಟ್ಟದ ಕಲಿಕಾ ಪ್ರಕ್ರಿಯೆಯಾಗಿದೆ? ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಸ್ಟ್ಯಾಂಡರ್ಡ್ ಅಂತ ತಗೊಳ್ಳೋದು ಬ್ಲೂಮ್ಸ್, ಬೆಂಜಮಿನ್ ಬ್ಲೂಮ್ಸ್ ನ ಟ್ಯಾಕ್ಸಾನಮಿ ಅಥವಾ ಬೆಂಜಮಿನ್ ಬ್ಲೂಮ್ಸ್ ನ ವರ್ಬ್ಸ್. ಇದನ್ನ ನಾವು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಥವಾ ಲರ್ನಿಂಗ್ ಔಟ್ಕಮ್ಸ್ ನ ಬರೆಯುವಾಗ ಬರಿತೀವಿ. ಇದರಲ್ಲಿ ಈ ಲರ್ನಿಂಗ್ ಔಟ್ಕಮ್ಸ್ ಅಲ್ಲಿ ವಿಶ್ಲೇಷಣೆ, ಅನಾಲಿಸಿಸ್, ಅರ್ಥೈಸುವಿಕೆ ಕಾಂಪ್ರಹೆನ್ಷನ್, ಸಂಶ್ಲೇಷಣೆ ಸಿಂಥಸಿಸ್ ಮತ್ತು ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್. ಇದರಲ್ಲಿ ಯಾವುದು ಹೆಚ್ಚು ಅರ್ಥಗರ್ಭಿತವಾದದ್ದು ಮತ್ತು ಹೆಚ್ಚು ಉನ್ನತ ಮಟ್ಟದ ಕಲಿಕಾ ಪ್ರಕ್ರಿಯೆ ಆಗಿದೆ? ಇದಕ್ಕೆ ಸರಿಯಾದ ಉತ್ತರನು ಸಹ ಮೌಲ್ಯಮಾಪನ. ಹಾಗಾದ್ರೆ ಏನಿದು ಬೆಂಜಮಿನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ? ಮೊದಲು ನಾಲೆಡ್ಜು, ಕಾಂಪ್ರಹೆನ್ಷನ್, ಅಪ್ಲಿಕೇಶನ್, ಅನಾಲಿಸಿಸ್, ಸಿಂಥೆಸಿಸ್, ಇವ್ಯಾಲ್ಯೂಯೇಷನ್. ಗ್ರಹಿಕೆ, ಜ್ಞಾನ, ಅಪ್ಲಿಕೇಶನ್ ಅನ್ವಯ, ಅನಾಲಿಸಿಸ್ ವಿಶ್ಲೇಷಣೆ, ಸಿಂಥೆಸಿಸ್ ಸಂಶ್ಲೇಷಣೆ ಮತ್ತು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ. ಯಾವುದೇ ಒಂದು ಲೆಸನ್ ಪ್ಲಾನ್ ಬರೆಯುವಾಗ ನಾವು ಈ ಬೆಂಜಮಿನ್ ಬ್ಲೂಮ್ಸ್ ನ ಟ್ಯಾಕ್ಸಾನಮಿಯಿಂದ ವರ್ಬ್ಸ್ ನ ತಗೋತೀವಿ. ಅತ್ಯಂತ ಹೆಚ್ಚಿನ ಇವ್ಯಾಲ್ಯೂಯೇಷನ್ ಮಟ್ಟಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗೋದೇ ನಮ್ಮ ಪಾಠದ ಗುರಿ ಆಗಿರಬೇಕು. ಆ ನಿಟ್ಟಲ್ಲಿ ನಾವು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ನ ಬರಿತೀವಿ ಮತ್ತು ಆ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ನ ಅಚೀವ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಲೆಸನ್ ನ ಪ್ಲಾನ್ ಮಾಡ್ತೀವಿ ಅಲ್ವಾ ಸ್ನೇಹಿತರೆ? ಇದು ಬೆಂಜಮಿನ್ ಬ್ಲೂಮ್ ನಮ್ಗೆ ಹಾಕೊಟ್ಟಂತ ಮೇಲ್ಪಂಕ್ತಿ. ಬೆಂಜಮಿನ್ ಬ್ಲೂಮ್ ಇಲ್ಲದೆ ಇದ್ರೆ ಇವತ್ತು ನಮ್ಮ ತರಗತಿಗಳೇ ಇಲ್ಲ. ಕಂಪ್ಯೂಟರ್ ಆಧಾರಿತ ಕಲಿಕೆಯು ಈ ಕಲಿಕಾ ಕ್ರಮಕ್ಕೆ ಸೂಕ್ತವಾಗಿದೆ. ಏನಿದು ಕಂಪ್ಯೂಟರ್ ಏಡೆಡ್ ಲರ್ನಿಂಗ್? ಏನ್ ಅಡ್ವಾಂಟೇಜು ಕಂಪ್ಯೂಟರ್ ಏಡೆಡ್ ಲರ್ನಿಂಗ್ ಅಲ್ಲಿ? ಅದು ಇಲ್ಲಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಪ್ರಾವೀಣ್ಯತಾ ಮಟ್ಟದ ಕಲಿಕೆ, ಮಾಸ್ಟ್ರಿ ಲರ್ನಿಂಗ್ ಆಗುತ್ತೆ. ವಿವಿಧ ಪರಿಕಲ್ಪನೆ ತಿಳಿಯೋದಿಕ್ಕೆ ಅಥವಾ ಲರ್ನಿಂಗ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಅನುಕೂಲ ಮಾಡಿಕೊಡುತ್ತೆ. ಸ್ವಯಂ ಕಲಿಕೆಗಾಗಿ, ಸೆಲ್ಫ್ ಲರ್ನಿಂಗ್ ಅಟ್ ಓನ್ ಪೇಸ್. ಕಲಿಕಾ ಕಾರ್ಯಕ್ರಮದ ಪುಷ್ಟೀಕರಣ, ಎನ್ರಿಚ್ಮೆಂಟ್ ಆಫ್ ಲರ್ನಿಂಗ್. ಸೊ ಎನ್ರಿಚ್ಮೆಂಟ್ ಆಫ್ ಲರ್ನಿಂಗ್ ಅಂದ್ರೆ ಏನು? ಮಗು ಎಲ್ಲಾ ಮಕ್ಕಳು ಕಲಿಯೋದು ಒಂದ್ ರೀತಿಯ ಎನ್ರಿಚ್ಮೆಂಟ್ ಅಂತಾನೆ ಅನ್ಬೋದು. ಒಂದು ತರಗತಿಗೆ ಎನ್ರಿಚ್ಮೆಂಟ್ ಅಂದ್ರೆ ಎಲ್ಲಾ ಮಕ್ಕಳು ಕಲಿಯೋದು. ಎಲ್ಲಾ ಮಕ್ಕಳು ಕಲ್ತ ಮೇಲೆ ಮಾಸ್ಟರಿ ಲರ್ನಿಂಗ್ ಬರುವಂತದ್ದು. ಲರ್ನಿಂಗ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ತಗೋಬಹುದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಮಹತ್ವಪೂರ್ಣವಾದಂಥದ್ದು ಅಂದ್ರೆ ಸ್ವಯಂ ಕಲಿಕೆಗಾಗಿ ಸೆಲ್ಫ್ ಲರ್ನಿಂಗ್. ಕಂಪ್ಯೂಟರ್ ಆಧಾರಿತ ಕಲಿಕೆಯು ಸೆಲ್ಫ್ ಲರ್ನಿಂಗ್ಗೆ ಅನುಕೂಲ ಆಗಿರುವಂಥದ್ದು. ಸ್ನೇಹಿತರೆ, ಲೈವ್ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಯೂಟ್ಯೂಬ್ ಅಲ್ಲಿ ಬಂದಿರುವಂತ ಒಂದು ಪಾಠ ಅಥವಾ ಇವಾಗ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂತಹ ಸಂವಾದವನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ನೋಡಬಹುದು.
ಒಂದ್ ವೇಳೆ ಡೌಟ್ ಬಂದ್ರೆ ಪಾಸ್ ಮಾಡಿ ಆಲೋಚನೆ ಮಾಡಿ ನೋಟ್ಸ್ ತಗೊಂಡು ಮತ್ತೆ ವಾಪಸ್ ನನ್ನ ಪಾಠಕ್ಕೆ ಬರಬಹುದು. ಅಥವಾ ಈ ಪಾಠವನ್ನ ಅರ್ಧಂಬರ್ಧ ಬೇಕಾದಾಗ ಅನುಕೂಲಕ್ಕೆ ತಕ್ಕ ಹಾಗೆ ಅನುಕೂಲ ತಕ್ಕದ ಪೇಸ್ ನಲ್ಲಿ ನಿಧಾನವಾಗಿ ಕಲಿಬಹುದು. ಇದು ಕಂಪ್ಯೂಟರ್ ಏಡೆಡ್ ಲರ್ನಿಂಗ್ ನಮಗ್ ಮಾಡಿಕೊಟ್ಟಿರುವಂತ ಅನುಕೂಲ. ಮತ್ತು ಈ ನಿಟ್ಟಲ್ಲಿ ನಮಗೆ ಆಭಾರಿಯಾಗಿರ್ಬೇಕಾಗಿರೋರು ನಾವು ಯಾವುದಕ್ಕೆ? ಯೂಟ್ಯೂಬ್ಗೆ ಅಲ್ವಾ? ಮತ್ತು ಸಾಧನಾಗೂ ಸಹ ಅದನ್ನು ಮರೆಯೋ ಹಾಗಿಲ್ಲ. ಸ್ವಯಂ ಕಲಿಕೆ ಅಥವಾ ಸೆಲ್ಫ್ ಲರ್ನಿಂಗ್ ಇದಕ್ಕೆ ಉದಾಹರಣೆಯಾಗಿದೆ. ಆಂತರಿಕ ಭಾಷಾ ಕಲಿಕೆಯ ವ್ಯವಸ್ಥೆ ಸಿದ್ಧಾಂತವನ್ನ ಮಂಡಿಸಿದವರು ಯಾರು? ಇದು ಒಂದು ನೇರವಾದ ಗ್ರಹಿಕೆಯ ಪ್ರಶ್ನೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಇದು ನೇರವಾಗಿ ರೀಕಾಲ್ ಪ್ರಶ್ನೆ. ಪ್ಯಾವ್ಲಾವ್, ಕೆಂಡಲ್, ಸ್ಕಿನ್ನರ್, ಚೋಮ್ಸ್ಕಿ. ಇದಕ್ಕೆ ಸರಿಯಾದ ಉತ್ತರ ಚೋಮ್ಸ್ಕಿ. ಯಾಕೆಂದ್ರೆ ಪ್ಯಾವ್ಲಾವ್ ನಮ್ಗೆ ಹೇಳ್ಕೊಡೋದು ಯಾವುದು? ಕಂಡೀಷನಿಂಗ್. ಸ್ಕಿನ್ನರ್ ಹೇಳ್ಕೊಡೋದು ಆಪರೆಂಟ್ ಕಂಡೀಷನಿಂಗ್. ಕೆಂಡಲ್ ಅವ್ರದ್ದು ಒಂದು ವಿಧವಾದ ವಾದ, ಸೈಕಾಲಜಿನಲ್ಲಿ ಲರ್ನಿಂಗ್ ಅಲ್ಲಿ ಬರುವಂತದ್ದು ಕೆಂಡಲ್ನ ವಾದ. ಆದ್ರೆ ಚೋಮ್ಸ್ಕಿ ಮಾತ್ರ ಭಾಷಾ ಕಲಿಕೆಯ ವ್ಯವಸ್ಥೆಯ ಬಗ್ಗೆ ಹೇಳ್ತಾರೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಪೋಷಿಸಲು ಮುಖ್ಯವಾದ ಅಂಶ. ಸೊ ಹೌ ಡು ಯು ಫೀಡ್ ಎ ಕ್ರಿಯೇಟಿವ್ ಚೈಲ್ಡ್? ಹೌ ಡು ಯು ನರ್ಚರ್ ಎ ಕ್ರಿಯೇಟಿವ್ ಚೈಲ್ಡ್? ಹೇಗೆ? ಏನ್ ಮಾಡ್ತೀರಾ? ಅವ್ರನ್ನ ಏಕಾಂಗಿಯಾಗಿ ಬಿಟ್ಟು ಅವಕಾಶ ಕಲ್ಪಿಸ್ಕೊಡ್ತೀರಾ? ಅವರನ್ನ ಶಿಕ್ಷಕರೊಂದಿಗೆ ಸಂವಾದ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತೀರಾ? ಅವರಿಗೆ ಇತರೆ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡ್ತೀರಾ? ಅಥವಾ ಅವರಿಗೆ ಸಾದೃಶ್ಯಗಳನ್ನು ಹುಡುಕುವ, ಗುರುತಿಸುವ ಅವಕಾಶ ಮಾಡಿಕೊಡ್ತೀರಾ? ಸರಿಯಾದ ಉತ್ತರ 4ನೇಯದ್ದು, ಅವರಿಗೆ ಸಾದೃಶ್ಯಗಳನ್ನು ಹುಡುಕುವ ಅಥವಾ ಗುರುತಿಸುವ ಅವಕಾಶ ನೀಡಬೇಕು. ಅವ್ರನ್ನ ಏಕಾಂಗಿ ಆಗ್ಬಿಟ್ರೆ ಅವ್ರು ಏನೋ ಕೆಲಸ ಮಾಡ್ಕೊಂಡಿದ್ದು ಹೋಗ್ತಾರೆ. ಶಿಕ್ಷಕರೊಂದಿಗೆ ಸಂವಾದ ಮಾಡಿಸಬಹುದು, ಆದರೆ ಸೃಜನಶೀಲತೆಯ ಪೋಷಿಸೋದಿಕ್ಕೆ ಈ ಅಂಶ ನಮ್ಗೆ ಹೆಲ್ಪ್ ಮಾಡಲ್ಲ. ಇತರೆ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದ್ರೆ ಅವರೇ ಗೆಲ್ತಾ ಇರ್ತಾರೆ, ಹಾಗಾಗಿ ಅವರಲ್ಲಿ ಕಲಿಕೆ ಆಗ್ತಾರಲ್ಲ. ನಮಗೆ ವಿದ್ಯಾರ್ಥಿಯ ಸೃಜನಶೀಲತೆ ಮುಖ್ಯ ಇಲ್ಲಿ. ಅದನ್ನು ಫಾಸ್ಟರ್ ಮಾಡೋದು ಹೇಗೆ ಅನ್ನೋದು ನಾವು ಇಲ್ಲಿ ಕೇಳಿರೋ ಪ್ರಶ್ನೆ. ಹಾಗಾಗಿ ಅವರಿಗೆ ಅವಕಾಶಗಳನ್ನ ಕೊಟ್ಬಿಡ್ಬೇಕು. ಸಾದೃಶ್ಯಗಳು ಅಂದ್ರೆ ಬಂದಿರುವಂತ ಸಮಸ್ಯೆನ ಆ ಸಮಸ್ಯೆಗೆ ರಿಫ್ಲೆಕ್ಷನ್ ಮಾಡುವಂತ ಅವಕಾಶ. ಸೃಜನಶೀಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಸಿ ಅವರಿಗೆ ಬ್ರೈನ್ ಸ್ಟಾರ್ಮಿಂಗ್ ಮಾಡುವಂತ ಅವಕಾಶ. ಈ ಅವಕಾಶಗಳನ್ನೆಲ್ಲ ಕೊಟ್ಟಾಗ ಅವರಲ್ಲಿರೋ ಸೃಜನಶೀಲತೆ ಇನ್ನಷ್ಟು ಅರಳಕ್ಕೆ ಶುರುವಾಗುತ್ತೆ. ಇದು ಇವತ್ತಿನ ಕೆಲವು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳು. ಸ್ನೇಹಿತರೆ, ಇದುವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಮತ್ತಷ್ಟು ಶಿಕ್ಷಣದ ಮತ್ತು NEP 2020 ಪ್ರಶ್ನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.